ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತರು ಒಳ್ಳೆಯವರು. ಅವರು ನಮಗೆ ಕೃಪೆ ಮಾಡಿ ಒಂದು ಒಳ್ಳೆಯ ಒಂದು ಸುಂದರವಾದ ಸಬ್ಬತ್ ದಿನವನ್ನು ಕಾಣುವಂತೆ ಸಹಾಯ ಮಾಡಿದ್ದಾರೆ. ಅವರಿಗೆ ಕೋಟಿ ಕೋಟಿ ಸ್ತೋತ್ರ. ಈ ದಿನದ ಒಂದು ವಾಗ್ದಾನ ವಚನವನ್ನು ನಾವು ನೋಡಿಕೊಳ್ಳೋಣ. ಯೆಶಾಯನ ಒಂದು ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ ವಚನ 29. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸ್ತಾನೆ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ. ಈ ದೇವರ ವಿಷಯವಾಗಿ ಹೇಳ್ತಾ ಇದೆ ಏನಂತಂದರೆ, ಸೋತವನಿಗೆ ತ್ರಾಣವನ್ನು, ಒಂದು ಶಕ್ತಿಯನ್ನು ಅನುಗ್ರಹಿಸಿ ನಿರ್ಬಲನಿಗೆ ಏನು ಮಾಡ್ತಾರೆ, ಒಂದು ಬಹುಬಲವನ್ನು ದೇವರು ದಯಪಾಲಿಸ್ತಾರೆ ಎಂಬುದಾಗಿ. ಯಾರೇ ಒಂದು ವಿಷಯದಲ್ಲಿ ಸೋತು ಹೋಗಿರಬಹುದು, ಇವತ್ತು ಸಾಲಗಳ ವಿಷಯದಲ್ಲಿ ಸೋತು ಹೋಗಿರ್ಬೋದು, ಅಥವಾ ಒಂದು ಯೌವನಸ್ಥ ಮಕ್ಕಳು ಮದುವೆ ವಿಷಯದಲ್ಲಿ ಸೋತು ಹೋಗಿರ್ಬೋದು, ಅಥವಾ ಯಾವುದೇ ಒಂದು ಗಂಡನ ಒಂದು ಕಾಟದಿಂದ, ಹೆಂಡತಿಯ ಒಂದು ಕಾಟದಿಂದ, ಅಥವಾ ಮಕ್ಕಳು ಒಂದು ಮಾತನ್ನು ಕೇಳದೆ ಅವರಿಂದ ಸೋತು ಹೋಗಿರ್ಬೋದು, ಯಾವುದೇ ಒಂದು ವಿಷಯದಲ್ಲಿ ಸೋತು ಹೋಗಿರ್ಬೋದು, ಕುಟುಂಬವನ್ನು ಜವಾಬ್ದಾರಿಯನ್ನು ಹೊತ್ತು ಸೋತು ಹೋಗ್ತಾ ಇರ್ಬೋದು. ದೇವರು ಹೇಳ್ತಾ ಇದ್ದಾರೆ, ಸೋತು ಹೋದವನಿಗೆ ತ್ರಾಣವನ್ನು ಅನುಗ್ರಹಿಸ್ತೇನೆ. ನಿರ್ಬಲರಾಗಿದ್ದೀರಾ, ಬಲಹೀನರಾಗಿದ್ದೀರಾ, ನಿಮಗೆ ಬಹುಬಲವನ್ನು ದಯಪಾಲಿಸ್ತೇನೆ ಎಂಬುದಾಗಿ. ಯಾವುದೇ ಒಂದು ರೋಗ ಬಾಧೆಗಳು ಇವತ್ತಿನ ದಿವಸದಲ್ಲಿ ನಿಮಗೆ ಏನು ಮಾಡಿರ್ಬೋದು, ಬಲಹೀನಪಡಿಸಿರ್ಬೋದು. ಆ ಒಂದು ರೋಗದಲ್ಲಿ ನೀವು ಸೋತು ಹೋಗಿರಬಹುದು, ಚಿಂತೆಗಳಲ್ಲಿ ಸೋತು ಹೋಗಿರ್ಬೋದು, ನಮ್ಮ ಭವಿಷ್ಯ ಏನಾಗುತ್ತೋ ಎಂಬುದಾಗಿ ಸೋತು ಹೋಗಿರ್ಬೋದು. ಆ ಒಂದು ಬಲಹೀನತೆ ನಿಮ್ಮಲ್ಲಿ ಉಂಟಾಗಿರ್ಬೋದು. ದೇವರು ನಿಮ್ಗೆ ಹೇಳ್ತಾ ಇದ್ದಾರೆ, ನಾನು ನಿಮಗೆ ಬಹುಬಲವನ್ನು ದಯಪಾಲಿಸ್ತೇನೆ ಎಂಬುದಾಗಿ. ವಾಗ್ದಾನ ಮಾಡಿದ ದೇವರು ನಂಬಿಗಸ್ತರಾಗಿದ್ದಾರೆ. ಖಂಡಿತವಾಗಿ ಅವರು ಅದನ್ನು ನೆರವೇರಿಸುವಂಥವರಾಗಿದ್ದಾರೆ. ಇದನ್ನು ಒಂದು ಬೈಬಲ್ನಲ್ಲಿರುವಂಥ ಒಂದು ಸತ್ಯ ಘಟನೆಯ ಮೂಲಕ ನಾವು ನೋಡಿಕೊಳ್ಳೋಣ. ದೇವರು ಹೇಗೆಲ್ಲ ತನ್ನ ಮಕ್ಕಳಿಗೆ ಬಲಪಡಿಸ್ತಾರೆ, ಹೇಗೆಲ್ಲ ಈ ಒಂದು ಬಹುಬಲ ದಯಪಾಲಿಸ್ತಾರೆ ಅಂದರೆ ಹೇಗೆ ದಯಪಾಲಿಸ್ತಾರೆ. ಬಹು ಅಂದರೆ ಹೆಚ್ಚಾದ ಒಂದು ಬಲವನ್ನು, ಅಧಿಕವಾದ ಬಲವನ್ನು ಅವರು ಅನುಗ್ರಹಿಸ್ತಾರೆ ಎಂಬುದಾಗಿ ಒಂದೊಂದು ಸತ್ಯ ಘಟನೆಯ ಮೂಲಕ ನೋಡಿಕೊಳ್ಳೋಣ. ಒಂದು ಅರಸುಗಳು ಅಧ್ಯಾಯ 19 1-4 ವಚನಗಳಲ್ಲಿ ನಾವು ನೋಡ್ತೇವೆ. ಅಂದರೆ ಒಂದು ಎಲಿಯ ಪ್ರವಾದಿ ಇದ್ದರು ಆಗಿನ ಒಂದು ಕಾಲದಲ್ಲಿ. ಅವರು ದೊಡ್ಡ ಪ್ರವಾದಿ. ದೇವರು ಎಂತೆಂಥ ಅದ್ಭುತಗಳನ್ನು ಅವ್ರ ಕೈಯಿಂದ ಮಾಡಿಸಿದ್ರು ಅನ್ನುವಂಥ ವಿಷಯಕ್ಕೆಲ್ಲ ನಾವು ಒಂದು ಅರಸುಗಳ ಒಂದು ಅಧ್ಯಾಯವನ್ನು ಮಾಡಿದಾಗ ಅಲ್ಲಿ ಗೊತ್ತಾಗುತ್ತೆ ನಮಗೆ. ಇಲ್ಲಿ ಅವರ ಒಂದು ಜೀವಿತದಲ್ಲಿ ನಡೆದಿರುವಂತಹ ಒಂದು ಘಟನೆಯನ್ನು ನಾವು ನೋಡ್ತೇವೆ. ಎಲಿಯನು ಎಲ್ಲ ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದನ್ನು, ಅವನು ಮಾಡಿದ ಬೇರೆ ಎಲ್ಲ ಕಾರ್ಯಗಳನ್ನು ಅಹಾಬನು ಇಜಬೇಲಳಿಗೆ ತಿಳಿಸಿದಾಗ, ಆಕೆಯು ಎಲಿಯನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ, ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೆ ಹೋದರೆ ದೇವತೆಗಳು ನನಗೆ ಬೇಕಾದುದನ್ನು ಮಾಡಲಿ ಎಂದು ಹೇಳಿ ಕಳಿಸ್ತಾಳೆ. ಇಲ್ಲಿ ಎಲಿಯ ಪ್ರವಾದಿಯ ಒಂದು ಇದರಿಂದ ಏನಾಗಿರುತ್ತೆ, ಅಲ್ಲಿ ಒಂದು ಅನ್ಯ ದೇವತೆಗಳು ಪೂಜೆ ಮಾಡುವಂಥ ಒಂದು ಪ್ರವಾದಿಗಳೇನಾಗಿರ್ತಾರೆ, ಅವರು ಸತ್ತು ಹೋಗಿರ್ತಾರೆ. ಈ ಒಂದು ಕಾರ್ಯ ಎಲಿಯ ಪ್ರವಾದಿಯಿಂದಲೇ ಆಗಿದೆ ಅನ್ನುವಂಥ ವಿಷಯ ಅಹಾಬನ ಅನ್ನುವಂಥ ಒಂದು ರಾಜನ ಏನು ಮಾಡ್ತಾನೆ, ಅವನ ಒಂದು ಹೆಂಡತಿಯಾದ ಇಜಬೇಲಳಿಗೆ ತಿಳಿಸಿರ್ತಾನೆ. ಅಲ್ಲಿ ಅವಳ ಒಂದು ಆಳ್ವಿಕೆನೇ ನಡೀತಾ ಇರುತ್ತೆ ಆಗಿನ ಸಮಯದಲ್ಲಿ. ಅವಳು ಏನು ಮಾಡಿರ್ತಾಳೆ, ಎಲಿಯ ಪ್ರವಾದಿ ಹತ್ರ ತನ್ನ ದೂತರನ್ನು ಕಳಿಸ್ತಾಳೆ. ಏನಂದರೆ, ನೀನು ನನ್ನ ಒಂದು ಪ್ರವಾದಿಗಳನ್ನು ನೀನು ಪ್ರಾಣ ತೆಗೆದ ಹಾಗೆ ನಾಳೆ ಇಷ್ಟೊತ್ತಿಗೆ ಏನು ಮಾಡ್ತೇನೆ, ನಾನು ನಿನ್ನ ಪ್ರಾಣ ತೆಗೆಸ್ತೇನೆ ಅಂಥೇಳಿ. ಅದನ್ನು ಒಂದು ವೇಳೆ ನಾನು ಮಾಡಿಲ್ಲ ಅಂತಂದರೆ ಆ ದೇವತೆಗಳು ಬಂದು ನಂಗೆ ಬೇಕಾದದ್ದನ್ನು ಮಾಡಲಿ ಅಂಥೇಳಿ ಆ ಒಂದು ದೇವತೆಗಳ ಮೇಲೆ ಆಣೆ ಪ್ರಮಾಣ ಮಾಡಿ ಅವಳು ಹೇಳಿ ಕಳಿಸ್ತಾರೆ. ಇದನ್ನು ಕೇಳಿದೊಡನೆ ಏನಾಗುತ್ತೆ, ತನ್ನ ಪ್ರಾಣ ರಕ್ಷಣೆಗಾಗಿ ಅಲ್ಲಿಂದ ಹೊರಟು ಯಹೂದದ ಬೆರ್ಷೆಬಕ್ಕೆ ಬಂದು ಅಲ್ಲಿ ತನ್ನ ಸೇವಕನನ್ನು ಬಿಟ್ಟನು. ಅವನು ಇದನ್ನು ಕೇಳಿದೊಡನೆ ಏನು ಮಾಡ್ತಾನೆ, ತನ್ನ ಪ್ರಾಣ ರಕ್ಷಣೆಗಾಗಿ ಅಲ್ಲಿಂದ ಹೊರಟೋಗಿ ಯಹೂದದ ಒಂದು ಬೆರ್ಷೆಬಕ್ಕಿಗೆ ಬಂದು ಅಲ್ಲಿ ತನ್ನ ಸೇವಕನನ್ನು ಬಿಡ್ತಾನೆ. ತರುವಾಯ ತಾನೊಬ್ಬನೇ ಏನು ಮಾಡ್ತಾರೆ, ಅರಣ್ಯದೊಳಗೆ ಒಂದು ದಿವಸ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದರು. ಅಲ್ಲಿ ಏನು ಮಾಡ್ತಾರೆ ಪ್ರವಾದಿ, ಅವ್ರ ಜೊತೆಯೇ ಒಬ್ಬನು ಸೇವಕನು ಇರ್ತಾ ಇದ್ನು ಯಾವಾಗೂ. ಆ ಒಂದು ಸೇವಕನನ್ನು ಏನು ಮಾಡ್ತಾರೆ, ಯಹೂದದ ಬೆರ್ಷೆಬಕ್ಕೆ ಬಿಟ್ಟಿರ್ತಾರೆ. ಅವರೊಬ್ಬರೇ ಏನು ಮಾಡ್ತಾರೆ, ಪ್ರಯಾಣವನ್ನು ಮಾಡಿಕೊಂಡು ಅರಣ್ಯದೊಳಗೆ ಓಡಿ ಹೋಗ್ತಾ ಇರ್ತಾರೆ, ಅರಣ್ಯದಲ್ಲಿ ನಡ್ಕೊಂಡು. ಆ ಒಂದು ದಿವಸ ಪ್ರಯಾಣ ಮಾಡಿನೇ ಏನಾಗ್ತಾರೆ, ಅಲ್ಲಿ ಸೋತು ಹೋಗ್ತಾರೆ. ಇವಾಗ ಯಾವುದೇ ಒಂದು ವ್ಯಕ್ತಿಗೆ ಯಾರಾದರೂ ಒಂದು ಕೊಲೆ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತಂದರೆ, ಅವರು ಎಷ್ಟೇ ಒಂದು ಪವರ್ಫುಲ್ ಆಗಿದ್ರು, ಒಂದು ಶಕ್ತಿಯಲ್ಲಿದ್ದರು, ಬಲದಲ್ಲಿದ್ದರು, ಅಥವಾ ಒಂದು ಪ್ರಾರ್ಥನೆ ವೀರರೇ ಆಗಿದ್ದರೂ ಸಹ ಒಬ್ಬರು ಕೊಲೆ ಮಾಡೋಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥ ವಿಷಯ ಕೇಳಿದ್ರೆ ಯಾರಿಗೆ ಆದ್ರೂ ಏನಾಗುತ್ತೆ, ಒಂದು ಭಯ ಬಂದೇ ಬರುತ್ತೆ. ತನ್ನ ಪ್ರಾಣ ರಕ್ಷಣೆಗಾಗಿ ಅವ್ರು ಮಾಡಬೇಕಾದ ಪ್ರಯತ್ನವನ್ನು ಅವ್ರು
ಮಾಡೇ ಮಾಡ್ತಾರೆ. ಇಲ್ಲಿ ಎಲಿಯ ಪ್ರವಾದಿನೂ ಸಹ ಹೆದರ್ಕೊಂಡು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಪ್ರಾಣ ರಕ್ಷಣೆ ಮಾಡಬೇಕಲ್ಲ, ಮಾಡ್ಕೊಳ್ಬೇಕಂತ ಓಡ್ ಹೋಗ್ತಾ ಇದ್ದಾರೆ. ಅವರು ಏನು ಮಾಡ್ತಾರೆ, ಒಂದು ದಿವಸ ಪ್ರಯಾಣ ಮಾಡಿದ್ಮೇಲೆ ನಡೆದು ಏನಾಗುತ್ತೆ, ಸುಸ್ತಾಗುತ್ತೆ. ಮನುಷ್ಯ ಆದಮೇಲೆ ಯಾರಿಗೇ ಆಗಲಿ ಅಷ್ಟು ದೂರ ಒಂದು ತಾಸು ನಾವು ಒಂದು ವೇಳೆ ದಾರಿ ನಡೆದ್ರೂ ನಮಗೆ ಎಷ್ಟೋ ಒಂದು ಕಾಲು ನೋವು ಬರುವಂಥದ್ದಾಗಿದೆ. ಪೂರ್ತಿಯಾಗಿ ಒಂದು ದಿವಸವೆಲ್ಲ ಅವರು ನಡೀತಾರೆ. ಅದರ ಮೇಲೆ ಇನ್ನೊಂದೇನು ಮನಸ್ಸಿನಲ್ಲಿ ದುಃಖ ಇರುತ್ತೆ, ನೋವಿರುತ್ತೆ, ಭಯ ಇರುತ್ತೆ ಅಂದರೆ, ಅಯ್ಯೋ ಆ ಒಂದು ಇಜಬೇಲ್ ಕಡೆಯಿಂದ ಬರುವಂಥ ಒಂದು ಸೈನಿಕರೆಲ್ಲ ನನಗೆಲ್ಲಾದರೂ ನಾನು ಸಿಕ್ಕಾಕೊಳ್ಬೋದು, ಅವರು ನನ್ನನ್ನು ಸಾಯಿಸಬಹುದು ಅನ್ನುವಂಥ ಒಂದು ಆತಂಕ ಕೂಡ ಅವ್ರ ಮನಸ್ಸಲ್ಲಿ ಬಂದಿರುತ್ತೆ. ಆ ಒಂದು ಜಾಲಿ ಗಿಡದ ಕೆಳಗೆ ಕೂತ್ಕೊಂಡು ಅವರು ಮರಣವನ್ನು ಅಪೇಕ್ಷಿಸ್ತಾ ಇದ್ದಾರೆ. ಅಂದರೆ ಅಷ್ಟು ಅವ್ರಿಗೇನಾಗಿದೆ, ಅಲ್ಲಿ ಭಯ ಹಿಡಿದಿದೆ. ಆ ದೇವರೇ ಸಾಕಪ್ಪ, ಎಷ್ಟು ದಿವಸ ಅಂತ ನಾನು ತಪ್ಪಿಸ್ಕೊಳ್ಳೋಕೆ ಸಾಧ್ಯ, ಅವರು ಒಂದಿಲ್ಲ ಒಂದು ದಿವಸ ಹಿಡಿದು ನನ್ನನ್ನು ಸಾಯಿಸ್ಬೋದು, ನನಗೆ ನೀನೇ ಸಾವು ಕೊಟ್ಬಿಡು, ನಾನು ಸಾಯಬೇಕು ಅಂಥೇಳಿ ಹೇಳೋದನ್ನು ನಾವು ನೋಡ್ತೇವೆ. ಇವಾಗ ಈ ಲೋಕದಲ್ಲಿ ಇರುವಂಥ ಅನೇಕ ಜನನ ಏನು ಮಾಡ್ತಾರೆ, ಸ್ವಲ್ಪ ಕಷ್ಟ ಬಂದ ತಕ್ಷಣ ಮರಣವನ್ನು ಅಪೇಕ್ಷಿಸುವಂಥದ್ದನ್ನು ನಾವು ನೋಡ್ತೇವೆ. ಸಾಕಾಯಿತು ಅಂತ ಇಲ್ಲಿ 2 ಮಾತುಗಳೇನು ಹೇಳ್ತಾ ಇದ್ದಾರೆ, ಯೆಹೋವನೇ ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದುಬಿಡು. ದೇವರಿಗೂ ಕೇಳ್ತಾ ಇದ್ದಾರೆ ಏನಂತಂದರೆ, ಯೆಹೋವನೇ ನನಗೆ ಸಾಕಾಯಿತು, ನನ್ನಿಂದ ಆಗಲ್ಲ, ಇನ್ಮೇಲೆ ನನ್ನ ಪ್ರಾಣ ನೀನು ತೆಗೆದುಬಿಡು ಅಂತ ಕೇಳ್ತಾ ಇದ್ದಾರೆ. ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು. ಯಾಕೆ ಅವ್ರು ನನ್ನ ಪಿತೃಗಳಿಗಿಂತ ಒಳ್ಳೆಯವನಿಲ್ಲ ಅನಿಸುತ್ತೆ ದೇವರೇ, ಅದಕ್ಕೆ ನನಗೆ ಅವರೆಲ್ಲ ಆ ರೀತಿಯಾಗಿ ಸಾಯಿಸೋಕ್ಕೆಲ್ಲ ಬರ್ತಾ ಇದ್ದಾರೆ, ಅದಕ್ಕೆ ನೀನು ನನಗೇನು ಮಾಡು, ಸಾಯಿಸ್ಬಿಡು ಅಂತ ಹೇಳೋದನ್ನು ನಾವು ನೋಡ್ತೇವೆ. ದೇವರಿಗೇನೆ ಏನು ಮಾಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾದಂಥ ವಿಷಯ ಎಂತಂದರೆ, ಇವಾಗ ಯಾವುದೇ ಒಂದು ವಿಷಯದಲ್ಲಿ ಸಾಕಾಯಿತು ಅಂತ ಹೇಳ್ತಾ ಇರ್ಬೋದು, ಈ ಸಾಲಗಳಿಂದ ಸಾಕಾಯಿತು, ಈ ಚಿಂತೆಗಳಿಂದ ಸಾಕಾಯಿತು, ಈ ರೋಗಗಳಿಂದ ಸಾಕಾಯಿತು ದೇವರೇ, ನಮ್ಮ ಮರಣದಿಂದಲೇ ಬಿಡುಗಡೆ ಕೊಡು ಅಂತ ಅನ್ಕೋಬೋದು. ಆದರೆ ದೇವರು ನಿಮಗೆ ಹೇಳ್ತಾ ಇದ್ದಾರೆ ಅಂದರೆ, ಬಲಹೀನರಾಗಬೇಡಿ, ಸೋತು ಹೋಗಬೇಡಿ, ನಾನು ನಿನ್ನನ್ನು ಬಲಪಡಿಸ್ತೇನೆ ಎಂಬುದಾಗಿ. ಯಾವುದೇ ಒಂದು ಯೌವನಸ್ಥ ಮಕ್ಕಳು ಒಂದು ಒಳ್ಳೆ ಮದುವೆ ಕಾರ್ಯಕ್ಕೋಸ್ಕರ ಕಾಯ್ದು ಅವರ ಒಂದು ಏಜಲ್ಲಿ ಏನಾಗ್ತಾ ಇರ್ಬೋದು, ಮೀರಿ ಹೋಗ್ತಾ ಇರ್ಬೋದು, ಮನಸ್ಸಲ್ಲಿ ಯಾರಿಗೂ ಹೇಳೋಕ್ಕಾಗದೆ ನೊಂದ್ಕೊಳ್ತಾ ಇರ್ಬೋದು, ನನಗೆ ಕಾದು ಸಾಕಾಯ್ತಂತ. ಅಲ್ಲಿ ದೇವರು ಹೇಳ್ತಾ ಇದ್ದಾರೆ ಅಂದಮೇಲೆ ಏನಂತಂದರೆ, ನಿಮಗೆ ಬಹುಬಲ ಕೊಡ್ತೇವೆ, ನಿಮ್ಮ ಜೀವಿತದಲ್ಲಿ ನಾನು ಕಾರ್ಯ ಮಾಡ್ತೇನೆ ಅಂತೇಳಿ ದೇವರು ಇವತ್ತು ವಾಗ್ದಾನ ಮಾಡ್ತಾಯಿದ್ದಾರೆ. ಅಲ್ಲಿ ದೇವರು ಮರಣ ಅಪೇಕ್ಷಿಸಿದ ತಕ್ಷಣ ಅವರಿಗೆ ಮರಣ ಕೊಟ್ರಾ? ಯಾವುದೇ ಒಂದು ವ್ಯಕ್ತಿ ಈ ಲೋಕದಲ್ಲಿ ಮರಣ ಕೇಳಿದ ತಕ್ಷಣ ದೇವರು ಕೊಡ್ತಾರಾ? ಅಲ್ಲ, ದೇವರು ಅದಕ್ಕೆ ಒಂದು ಸರಿಯಾದ ಒಂದು ಸಮಯವನ್ನು ನಿಗದಿ ಮಾಡಿದ್ದಾರೆ. ಯಾವುದೋ ಒಂದು ವಿಷಯವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಅಂತಂದರೆ ಅಲ್ಲಿ ದೇವರು ಏನು ಮಾಡಲ್ಲ, ಅದಕ್ಕೆಲ್ಲದಕ್ಕೂ ಉತ್ತರ ಕೊಡಲ್ಲ. ಕೆಲವೊಂದು ಸಲ ನಾವು ಬೇಡುವಂಥ ಪ್ರಾರ್ಥನೆ ಏನಾಗಿರುತ್ತೆ, ನಮ್ಮ ಜೀವಿತಕ್ಕೆ ಅದು ತಪ್ಪಾಗಿರುತ್ತೆ, ನಮಗದು ಸರಿ ಅನಿಸುತ್ತೆ. ಈ ಆಸೆ ನೆರವೇರಿಸಿದರೆ, ಈ ಒಂದು ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಎಷ್ಟೋ ಆಶೀರ್ವಾದ ಇರುತ್ತಲ್ಲ, ಈ ಒಂದು ವಿಷಯ ನಮ್ಮ ಜೀವಿತದಲ್ಲಿ ನೆರವೇರಿದ್ರೆ ನಮಗೆಷ್ಟೋ ಸಂತೋಷ ಇರುತ್ತಲ್ಲ ಅನ್ಕೋತೀವಿ. ಆದರೆ ಕೆಲವೊಂದು ಸರಿ ನಾವು ಬೇಡುವಂಥ ಒಂದು ಆಶೀರ್ವಾದದಲ್ಲಿ, ನಾವು ಕೇಳುವಂಥ ಒಂದು ವಿಷಯದಲ್ಲಿ ನಮಗೇನೋ ಹಾನಿ ಇರುತ್ತೆ, ನಮಗೇನೋ ತೊಂದರೆ ಇರುತ್ತೆ. ಭವಿಷ್ಯವನ್ನು ಬಲ್ಲಂಥ ದೇವ್ರು ಏನು ಮಾಡ್ತಾರೆ, ನನ್ನ ಮಕ್ಕಳಿಗೆ ಇದು ನೆರವೇರಿದ್ರೆ ಅಲ್ಲಿ ಅವರಿಗೆ ತೊಂದರೆ ಉಂಟಾಗುತ್ತಲ್ಲ ಅಂಥೇಳಿ ಅದನ್ನು ದೇವರು ನಮಗೆ ಕೊಡ್ತಾ ಇರಲ್ಲ. ಆ ಒಂದು ಸಮಯದಲ್ಲಿ ನಾವು ನೊಂದ್ಕೊಳ್ಬೋದು, ದೇವರು ಏನೋ ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲಲ್ಲ, ದೇವರು ನನಗಿಷ್ಟು ಎಲ್ಲರಿಗೂ ಕೊಟ್ಟರು ನನಗೆ ಯಾಕೆ ಕೊಟ್ಟಿಲ್ಲ ಅಂಥೇಳಿ ನಾವು ನೊಂದ್ಕೊಳ್ಬೋದು. ಆದರೆ ದೇವರಿಗೆ ಎಲ್ಲ ಗೊತ್ತಿರುತ್ತೆ, ಅವ್ರೇನು ಮಾಡಲ್ಲ, ಆ ಪ್ರಾರ್ಥನೆಗೆ ಉತ್ತರಿಸಲ್ಲ. ಯಾಕಂದರೆ ಅವ್ರ ಮಾರ್ಗಗಳು ಬೇರೆ, ಅವರ ಆಲೋಚನೆಗಳು ಬೇರೆ. ದೇವರು ವಾಕ್ಯ ಹೇಳುತ್ತೆ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಲ್ಲ, ನಮ್ಮ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ. ನಾವು ಇವತ್ತಿನ ದಿವಸದ ಬಗ್ಗೆ ಯೋಚನೆ ಮಾಡಿದ್ರೆ ದೇವರು ನಮ್ಮ ನಮ್ಮ ಭವಿಷ್ಯತ್ತನ್ನೆಲ್ಲ ಕುರಿತೇನು ಮಾಡ್ತಾರೆ, ಆಲೋಚಿಸುವಂಥ ದೇವರಾಗಿದ್ದಾರೆ. ಇಲ್ಲಿ ದೇವರು ಅವರಿಗೆ ಮರಣ ಕೊಟ್ರ, ಏನಾಯಿತು ನೋಡೋಣ. ಫಕ್ಕನೆ ವಚನ 1 ಅರಸು 19ನೇ ಅಧ್ಯಾಯ ವಚನ 5ರಲ್ಲಿ ಏನು ಹೇಳುತ್ತೆ, ಫಕ್ಕನೆ ಒಬ್ಬ ದೂತನು ಅವನನ್ನು ತಟ್ಟಿ ಎದ್ದು ಊಟ ಮಾಡು ಎಂದು ಹೇಳಿದನು. ಎಲಿಯನು ಎದ್ದು ನೋಡಲಾಗಿ ಕೆಂಡದ ಮೇಲೆ ಸುಟ್ಟಂಥ ರೊಟ್ಟಿಯು ಒಂದು ತಂಬಿಗೆ ನೀರು ತನ್ನ ತಲೆಯ ಹತ್ತಿರ ಇರುವುದನ್ನು ಕಂಡು ಅವುಗಳನ್ನು ತೆಗೆದುಕೊಂಡು ತಿಂದು ಕುಡಿದು ತಿರುಗಿ ಮಲಗಿದನು. ಯೆಹೋವನ ದೂತನು 2ನೇ ಸಾರಿ ಬಂದು ಅವನನ್ನು ತಟ್ಟಿ ಅವನಿಗೆ, ಎದ್ದು ಊಟ ಮಾಡು, ನೀನು ನಿನ್ನ ಶಕ್ತಿಯನ್ನು ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಅಂದನು. ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿ ದೇವಗಿರಿಯಾದ ಹೋರೇಬಿಗೆ ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳ್ಕೊಂಡನು ಎಂಬುದಾಗಿ.
ಅವನೇನು ಮಾಡ್ತಾನೆ, ಅಲ್ಲಿ ಪ್ರಯಾಣ ಮಾಡಿ ಮಾಡಿ ಸುಸ್ತಾಗಿ ಹೊಟ್ಟೆಗೆ ಊಟ ಇಲ್ಲದೆ ನೀರಿಲ್ದೇ ಏನಾಗಿರ್ತಾನೆ, ಸೋತು ಹೋಗಿ ಬಲಹೀನನಾಗಿ ಏನಾಗಿರ್ತಾನೆ, ಅಲ್ಲಿ ಮಲ್ಕೊಂಡಿರ್ತಾನೆ. ಅವಾಗ ದೇವದೂತನ್ ಬಂದು ಏನು ಮಾಡ್ತಾರೆ, ತಟ್ಟಿ ಎಬ್ಬಿಸ್ತಾ ಇದ್ದಾರೆ. ಎಬ್ಬಿಸಿದ ತಕ್ಷಣ ಎಲಿಯ ಪ್ರವಾದಿ ಎದ್ದು ನೋಡ್ತಾರೆ. ಅವ್ರ ತಲೆ ಹತ್ರ ಏನಿರುತ್ತೆ, ಒಂದು ಸುಟ್ಟಿರುವಂಥ ಒಂದು ಕೆಂಡದ ಮೇಲೆ ಸುಟ್ಟಿರುವಂಥ ಅವಾಗೆ ಮಾಡಿರುವಂಥ ಒಂದು ಬಿಸಿ ಬಿಸಿ ರೊಟ್ಟಿ, ಆಮೇಲೆ ಒಂದು ತಮ್ಗೆ ನೀರು ಸಹ ತಲೆ ಹತ್ರ ಬಂದಿರುತ್ತೆ. ಆಡಿವಿಲಿ ಯಾರು ಕೊಟ್ಟಿರ್ತಾರೆ ಅವರಿಗೆ ಆ ಊಟ, ಅಲ್ಲಿ ದೂತನ ತಂದು ಕೊಟ್ಟಿರ್ತಾರೆ. ಆ ಒಂದು ಸಮಯದಲ್ಲಿ ಅದನ್ನು ಊಟ ಮಾಡಿ ಏನು ಮಾಡ್ತಾರೆ, ಮತ್ತೆ ಮಲ್ಕೊತಾರೆ ಅವರು. ಅವಾಗ ಮತ್ತೆ ದೇವದೂತ ಬಂದು ಎಬ್ಬಿಸ್ತಾನೆ. ಮತ್ತೆ ಇನ್ನೊಂದು ಸಾರಿ ಊಟ ಮಾಡು ಅಂತೇಳಿ ಇನ್ನೊಂದು ರೊಟ್ಟಿ ಮತ್ತೆ ನೀರು ಅಲ್ಲಿ ಇಟ್ಟಿರುತ್ತೆ, ಅದನ್ನು ಸಹ ಊಟ ಮಾಡ್ತಾರೆ. ಅದಾದಮೇಲೆ ಅದು ದೂತ ಹೇಳ್ತಾರೆ ಏನಂತಂದರೆ, ನೀನು ನೋಡು ಇಲ್ಲಿ ನೀನೇನು ಮಾಡು, ಇವಾಗ ಎದ್ದು ಈ ಊಟ ಆದಮೇಲೆ ಏನು ಮಾಡು, ಪ್ರಯಾಣ ಮಾಡಬೇಕು, ನೀನು ಮಲ್ಕೋಬೇಡ, ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ನೀನು ಮಾಡಬೇಕಾಗಿದೆ ಅಂತ ಹೇಳ್ತಾರೆ. ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದಲೇ ಏನು ಮಾಡ್ತಾನೆ, 40 ದಿವಸ ಹಗಲಿರುಳು ಪ್ರಯಾಣ ಮಾಡಿ ದೇವಗಿರಿ ಅನ್ನುವಂಥ ಒಂದು ಹೊರಬಿನಿಗೆ ಮುಟ್ಟಿ ಅಲ್ಲಿ ಗವಿಯಲ್ಲಿ ಇಳ್ಕೊಂಡರು ಎಂಬುದಾಗಿ ವಾಕ್ಯ ಹೇಳುತ್ತೆ. ಅದೇ ರೀತಿಯಾಗಿ ದೇವರು ಏನು ಮಾಡ್ತಾರೆ, ಸೋತಂಥ ತನ್ನ ಮಕ್ಕಳಿಗೆ ಒಂದು ವಾಕ್ಯದ ಮೂಲಕ, ದೂತನ ಮೂಲಕ, ದೇವರು ಯಾವುದೋ ಒಂದು ತನ್ನ ಒಂದು ಭಕ್ತರ ಮೂಲಕವಾಗಿ ದೇವರು ತನ್ನ ಮಕ್ಕಳಿಗೆ ಏನು ಮಾಡ್ತಾರೆ, ಆ ಬಲವನ್ನು ಕೊಡ್ತಾರೆ. ಇಲ್ಲಿ ಯಾವ ರೀತಿಯಾಗಿ ಪ್ರವಾದಿ 2 ರೊಟ್ಟಿ ತಿಂದೆ 2 ಸಾರಿ ಊಟ ಮಾಡಿನೇ 40 ದಿವಸ ಪ್ರಯಾಣ ಮಾಡಿದ್ರು. ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರ ಒಂದು ಬಲದಿಂದ ಅವರಿಗೇನಾಯಿತು, ಅದು ಸಾಧ್ಯ ಆಯಿತು. ಆ ಒಂದು ರಾಣಿಯ ಒಂದು ಮರಣದ ಒಂದು ಶಿಕ್ಷೆಯ ಭಯದಿಂದ ಅವರು ತಪ್ಪಿಸ್ಕೊಂಡ್ರು. ಅಲ್ಲಿ ಅವರಿಗೆ ರಕ್ಷಣೆ ಕೊಟ್ಟರು ದೇವರು. ಅಷ್ಟು 40 ದಿವಸದ ಪ್ರಯಾಣ ಬರೀ ಅದು ಕಾಲ್ನಡಿಗೆಯಲ್ಲಿ, ಅಂದರೆ ಇದು ಸಾಮಾನ್ಯವಾದ ಮಾತಲ್ಲ, ಅದು ಬರೀ ಕೊಟ್ಟಿರುವಂಥ ಒಂದು ರೊಟ್ಟಿ, ಅದು ಏನಾಗಿದೆ, ಅದು ಪರಲೋಕದಿಂದ ಬಂದಿರುವಂಥ ಆಹಾರ ಆಗಿತ್ತು. ಅದಕ್ಕೆ ಏನಾಯಿತು, ಅದರಿಂದ ಅದನ್ನು ಜಯಿಸ್ಲಿಕ್ಕೆ ಒಂದು ಶಕ್ತಿ ಅವ್ರ ಒಳಗಡೆ ಬಂತು. ನಮಗೆ ದೇವರು ಕೊಟ್ಟಿರುವಂಥದ್ದು ಯಾವುದು ಅಂದರೆ ವಾಕ್ಯ ಅನ್ನುವಂಥ ಮನ್ನವನ್ನು ದೇವರು ಇಟ್ಟಿದ್ದಾರೆ. ದಿನಾಲೂ ಅದನ್ನು ತಿಂದು ನಾವು ಬಲ ಹೊಂದೋರಾಗಿರೋಣ. ಈ ಲೋಕದಲ್ಲಿ ಬರುವಂಥ ಎಲ್ಲ ಒಂದು ಸಂಕಟಗಳನ್ನು ಜಯಿಸುವಂಥವರಾಗಿರೋಣ. ದೇವರು ಈ ವಾಕ್ಯವನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಅವರಿಗೆ ಸ್ತೋತ್ರ. ಮತ್ತು ವಾಕ್ಯ ಕೇಳುವಂಥ ಎಲ್ಲ ಮಕ್ಕಳನ್ನು ದೇವರು ತಾನೇ ಬಲಪಡಿಸಲಿ, ಎಲ್ಲ ಒಂದು ಬಹುಬಲದಿಂದ ತುಂಬಿಸಲಿ ಎಂಬುದಾಗಿ ಪ್ರಾರ್ಥಿಸ್ತೀನಿ.